ಹಗರಣದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಮೆಗಾ ಅಪ್ಡೇಟ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ದೂರು, ನಾಳೆ ಈ ದೂರಿನ ವಿಸ್ತೃತ ವಿಚಾರಣೆ ನಡೆಯಲಿದೆ. ಹೊಸ ಭಾರತೀಯ ನ್ಯಾಯ ಸಂಹಿತೆ 233ರ ಅಡಿಯಲ್ಲಿ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ ಇದರಲ್ಲಿ A1, ಅವರ ಪತ್ನಿ ಪಾರ್ವತಿ A2 ಆರೋಪಿಯಾಗಿ ದೂರು ದಾಖಲಾಗಿದೆ. ನಾಳೆ ವಿಚಾರಣೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಕೈಗೆತ್ತಿಕೊಳ್ಳುತ್ತೆ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ದೂರು ದಾಖಲು ಮಾಡಲಾಗಿದೆ. ರಾಜ್ಯ ಸರ್ಕಾರದಲ್ಲದ ಸ್ವತಂತ್ರ ಸಂಸ್ಥೆ ಯಾವುದಿದೆ ಅಂಥ ಸಂಸ್ಥೆಯ ಮುಖಾಂತರ ತನಿಖೆ ಮಾಡಿಸೋದಕ್ಕೆ ಮನವಿ ಮಾಡಲಾಗಿದೆ. ಇವತ್ತು ಕೂಡ ವಿಚಾರಣೆಯನ್ನ ನಡೆಸಿತು ಜನಪ್ರತಿನಿಧಿಗಳ ಕೋರ್ಟ್. ನಾಳೆ ಪ್ರಕರಣದ ಸಂಬಂಧ ಸುದೀರ್ಘ ಕೋರ್ಟ್ ವಿಚಾರಣೆ ಸಾಧ್ಯತೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಇದು ಬಹುಶಃ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ಮೇಜರ್ ಟ್ವಿಸ್ಟ್ಗೆ ಕಾರಣ ಆಗತ್ತಾ? ಒಂದು ದೊಡ್ಡ ಹೆಜ್ಜೆ ಆಗತ್ತಾ? ಖಾಸಗಿ ದೂರು ಏನೆಲ್ಲ ಇದೆ ಈ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಏನೆಲ್ಲ ಸಾಧ್ಯತೆಗಳಿಗೆ ಇದು ಕಾರಣ ಆಗ್ಬೋದು? ಖಂಡಿತವಾಗ್ಲೂ, ಯಾಕಂದರೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೆಂಡಿಂಗ್ ಅನ್ನು ಇಟ್ಕೊಂಡಿರುವಂಥದ್ದು. ಸಂಬಂಧಪಟ್ಟಂತೆ ಕಾನೂನು ಅಭಿಪ್ರಾಯವನ್ನು ರಾಜ್ಯ ಸರ್ಕಾರ ಶೋಕಾಸ್ ನೋಟಿಸ್ಗೆ ಕೊಟ್ಟಿರುವಂತಹ ಉತ್ತರ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇದರ ಮಧ್ಯೆ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯಕ್ಕೆ RTI ಕಾರ್ಯಕರ್ತರೊಬ್ಬರು ಅರ್ಜಿ ಸಲ್ಲಿಸಿರುವುದೇನಿದೆ, ಖಾಸಗಿ ಅರ್ಜಿ, ಅದು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು. ಯಾಕೆ ಮಹತ್ವ ಅಂತಂದ್ರೆ, ಒಂದು ವೇಳೆ ಅಂದರೆ ನಾಳೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇಂದು ಅರ್ಜಿ ಸಲ್ಲಿಸಿರುವಂಥದ್ದು. ಅರ್ಜಿಯಲ್ಲಿ A1 ಸಿದ್ದರಾಮಯ್ಯ ಅವರು, A2 ಪಾರ್ವತಿ ಅವರನ್ನ ಮಾಡಿರುವಂಥದ್ದು. ಅಂದ್ರೆ ಮೂಢ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಈ ವಿಚಾರ ನಾಳೆ ಒಂದು ವೇಳೆ ಏನಾದರೂ ಕೂಡ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲೋಸ್ ಮಾಡಿದ್ರೆ ಅದು ಮುಂದುವರಿದಿಲ್ಲ. ಆದ್ರೆ ಒಂದು ವೇಳೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ A1 ಆಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ರಾಜ್ಯಪಾಲರ ಅನುಮತಿ ಬೇಕು ಅಂತ ಏನಾದರೂ ಕೂಡ ಅವರು ಏನಾದರೂ ಕೂಡ ಅಭಿಪ್ರಾಯ ಪಟ್ಟರೆ ಅದು ಮೇಜರ್ ಟರ್ನ್ ಆಗುವಂತ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ. ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಮೆಗಾ ಅಪ್ಡೇಟ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ದೂರು, ನಾಳೆ ಈ ದೂರಿನ ವಿಸ್ತೃತ ವಿಚಾರಣೆ ನಡೆಯಲಿದೆ. ಹೊಸ ಭಾರತೀಯ ನ್ಯಾಯ ಸಂಹಿತೆ 233ರ ಅಡಿಯಲ್ಲಿ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ ಇದರಲ್ಲಿ A1, ಅವರ ಪತ್ನಿ ಪಾರ್ವತಿ A2 ಆರೋಪಿಯಾಗಿ ದೂರು ದಾಖಲಾಗಿದೆ. ನಾಳೆ ವಿಚಾರಣೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಕೈಗೆತ್ತಿಕೊಳ್ಳುತ್ತೆ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ದೂರು ದಾಖಲು ಮಾಡಲಾಗಿದೆ. ರಾಜ್ಯ ಸರ್ಕಾರದಲ್ಲದ ಸ್ವತಂತ್ರ ಸಂಸ್ಥೆ ಯಾವುದಿದೆ ಅಂಥ ಸಂಸ್ಥೆಯ ಮುಖಾಂತರ ತನಿಖೆ ಮಾಡಿಸೋದಕ್ಕೆ ಮನವಿ ಮಾಡಲಾಗಿದೆ. ಇವತ್ತು ಕೂಡ ವಿಚಾರಣೆಯನ್ನ ನಡೆಸಿತು ಜನಪ್ರತಿನಿಧಿಗಳ ಕೋರ್ಟ್. ನಾಳೆ ಪ್ರಕರಣದ ಸಂಬಂಧ ಸುದೀರ್ಘ ಕೋರ್ಟ್ ವಿಚಾರಣೆ ಸಾಧ್ಯತೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಇದು ಬಹುಶಃ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ಮೇಜರ್ ಟ್ವಿಸ್ಟ್ಗೆ ಕಾರಣ ಆಗತ್ತಾ? ಒಂದು ದೊಡ್ಡ ಹೆಜ್ಜೆ ಆಗತ್ತಾ? ಖಾಸಗಿ ದೂರು ಏನೆಲ್ಲ ಇದೆ ಈ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಏನೆಲ್ಲ ಸಾಧ್ಯತೆಗಳಿಗೆ ಇದು ಕಾರಣ ಆಗ್ಬೋದು? ಖಂಡಿತವಾಗ್ಲೂ, ಯಾಕಂದರೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೆಂಡಿಂಗ್ ಅನ್ನು ಇಟ್ಕೊಂಡಿರುವಂಥದ್ದು. ಸಂಬಂಧಪಟ್ಟಂತೆ ಕಾನೂನು ಅಭಿಪ್ರಾಯವನ್ನು ರಾಜ್ಯ ಸರ್ಕಾರ ಶೋಕಾಸ್ ನೋಟಿಸ್ಗೆ ಕೊಟ್ಟಿರುವಂತಹ ಉತ್ತರ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇದರ ಮಧ್ಯೆ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯಕ್ಕೆ RTI ಕಾರ್ಯಕರ್ತರೊಬ್ಬರು ಅರ್ಜಿ ಸಲ್ಲಿಸಿರುವುದೇನಿದೆ, ಖಾಸಗಿ ಅರ್ಜಿ, ಅದು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು. ಯಾಕೆ ಮಹತ್ವ ಅಂತಂದ್ರೆ, ಒಂದು ವೇಳೆ ಅಂದರೆ ನಾಳೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇಂದು ಅರ್ಜಿ ಸಲ್ಲಿಸಿರುವಂಥದ್ದು. ಅರ್ಜಿಯಲ್ಲಿ A1 ಸಿದ್ದರಾಮಯ್ಯ ಅವರು, A2 ಪಾರ್ವತಿ ಅವರನ್ನ ಮಾಡಿರುವಂಥದ್ದು. ಅಂದ್ರೆ ಮೂಢ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಈ ವಿಚಾರ ನಾಳೆ ಒಂದು ವೇಳೆ ಏನಾದರೂ ಕೂಡ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲೋಸ್ ಮಾಡಿದ್ರೆ ಅದು ಮುಂದುವರಿದಿಲ್ಲ. ಆದ್ರೆ ಒಂದು ವೇಳೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ A1 ಆಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ರಾಜ್ಯಪಾಲರ ಅನುಮತಿ ಬೇಕು ಅಂತ ಏನಾದರೂ ಕೂಡ ಅವರು ಏನಾದರೂ ಕೂಡ ಅಭಿಪ್ರಾಯ ಪಟ್ಟರೆ ಅದು ಮೇಜರ್ ಟರ್ನ್ ಆಗುವಂತ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ. ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಮೆಗಾ ಅಪ್ಡೇಟ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ದೂರು, ನಾಳೆ ಈ ದೂರಿನ
ವಿಸ್ತೃತ ವಿಚಾರಣೆ ನಡೆಯಲಿದೆ. ಹೊಸ ಭಾರತೀಯ ನ್ಯಾಯ ಸಂಹಿತೆ 233ರ ಅಡಿಯಲ್ಲಿ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ ಇದರಲ್ಲಿ A1, ಅವರ ಪತ್ನಿ ಪಾರ್ವತಿ A2 ಆರೋಪಿಯಾಗಿ ದೂರು ದಾಖಲಾಗಿದೆ. ನಾಳೆ ವಿಚಾರಣೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಕೈಗೆತ್ತಿಕೊಳ್ಳುತ್ತೆ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ದೂರು ದಾಖಲು ಮಾಡಲಾಗಿದೆ. ರಾಜ್ಯ ಸರ್ಕಾರದಲ್ಲದ ಸ್ವತಂತ್ರ ಸಂಸ್ಥೆ ಯಾವುದಿದೆ ಅಂಥ ಸಂಸ್ಥೆಯ ಮುಖಾಂತರ ತನಿಖೆ ಮಾಡಿಸೋದಕ್ಕೆ ಮನವಿ ಮಾಡಲಾಗಿದೆ. ಇವತ್ತು ಕೂಡ ವಿಚಾರಣೆಯನ್ನ ನಡೆಸಿತು ಜನಪ್ರತಿನಿಧಿಗಳ ಕೋರ್ಟ್. ನಾಳೆ ಪ್ರಕರಣದ ಸಂಬಂಧ ಸುದೀರ್ಘ ಕೋರ್ಟ್ ವಿಚಾರಣೆ ಸಾಧ್ಯತೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಇದು ಬಹುಶಃ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ಮೇಜರ್ ಟ್ವಿಸ್ಟ್ಗೆ ಕಾರಣ ಆಗತ್ತಾ? ಒಂದು ದೊಡ್ಡ ಹೆಜ್ಜೆ ಆಗತ್ತಾ? ಖಾಸಗಿ ದೂರು ಏನೆಲ್ಲ ಇದೆ ಈ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಏನೆಲ್ಲ ಸಾಧ್ಯತೆಗಳಿಗೆ ಇದು ಕಾರಣ ಆಗ್ಬೋದು? ಖಂಡಿತವಾಗ್ಲೂ, ಯಾಕಂದ್ರೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೆಂಡಿಂಗ್ ಅನ್ನು ಇಟ್ಕೊಂಡಿರುವಂಥದ್ದು. ಸಂಬಂಧಪಟ್ಟಂತೆ ಕಾನೂನು ಅಭಿಪ್ರಾಯವನ್ನ ರಾಜ್ಯ ಸರ್ಕಾರ ಶೋಕಾಸ್ ನೋಟಿಸ್ಗೆ ಕೊಟ್ಟಿರುವಂತಹ ಉತ್ತರ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇದರ ಮಧ್ಯೆ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯಕ್ಕೆ ಏನು RTI ಕಾರ್ಯಕರ್ತರೊಬ್ಬರು ಅರ್ಜಿ ಸಲ್ಲಿಸಿರುವುದೇನಿದೆ, ಖಾಸಗಿ ಅರ್ಜಿ, ಅದು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು. ಯಾಕೆ ಮಹತ್ವ ಅಂತಂದ್ರೆ, ಒಂದು ವೇಳೆ ಅಂದ್ರೆ ನಾಳೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇಂದು ಅರ್ಜಿ ಸಲ್ಲಿಸಿರುವಂಥದ್ದು. ಅರ್ಜಿಯಲ್ಲಿ A1 ಸಿದ್ದರಾಮಯ್ಯ ಅವರು, A2 ಪಾರ್ವತಿ ಅವರನ್ನ ಮಾಡಿರುವಂಥದ್ದು. ಅಂದ್ರೆ ಮೂಢ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಈ ವಿಚಾರ ನಾಳೆ ಒಂದು ವೇಳೆ ಏನಾದರೂ ಕೂಡ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲೋಸ್ ಮಾಡಿದ್ರೆ ಅದು ಮುಂದುವರಿದಿಲ್ಲ. ಆದ್ರೆ ಒಂದು ವೇಳೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ A1 ಆಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ರಾಜ್ಯಪಾಲರ ಅನುಮತಿ ಬೇಕು ಅಂತ ಏನಾದರೂ ಕೂಡ ಅವ್ರು ಏನಾದರೂ ಕೂಡ ಅಭಿಪ್ರಾಯ ಪಟ್ರೆ ಅದು ಮೇಜರ್ ಟರ್ನ್ ಆಗುವಂತ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟ ತಪ್ಪಿದ್ದಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಮೆಗಾ ಅಪ್ಡೇಟ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ದೂರು. ನಾಳೆ ಈ ದೂರಿನ ವಿಸ್ತೃತ ವಿಚಾರಣೆ ನಡೆಯಲಿದೆ. ಹೊಸ ಭಾರತೀಯ ನ್ಯಾಯ ಸಂಹಿತೆ 233ರ ಅಡಿಯಲ್ಲಿ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ ಇದರಲ್ಲಿ A1, ಅವರ ಪತ್ನಿ ಪಾರ್ವತಿ A2 ಆರೋಪಿಯಾಗಿ ದೂರು ದಾಖಲಾಗಿದೆ. ನಾಳೆ ವಿಚಾರಣೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಕೈಗೆತ್ತಿಕೊಳ್ಳುತ್ತೆ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ದೂರು ದಾಖಲು ಮಾಡಲಾಗಿದೆ. ರಾಜ್ಯ ಸರ್ಕಾರದಲ್ಲದ ಸ್ವತಂತ್ರ ಸಂಸ್ಥೆ ಯಾವುದಿದೆ ಅಂಥ ಸಂಸ್ಥೆಯ ಮುಖಾಂತರ ತನಿಖೆ ಮಾಡಿಸೋದಕ್ಕೆ ಮನವಿ ಮಾಡಲಾಗಿದೆ. ಇವತ್ತು ಕೂಡ ವಿಚಾರಣೆಯನ್ನ ನಡೆಸಿತು ಜನಪ್ರತಿನಿಧಿಗಳ ಕೋರ್ಟ್. ನಾಳೆ ಪ್ರಕರಣದ ಸಂಬಂಧ ಸುದೀರ್ಘ ಕೋರ್ಟ್ ವಿಚಾರಣೆ ಸಾಧ್ಯತೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಇದು ಬಹುಶಃ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಒಂದು ಮೇಜರ್ ಟ್ವಿಸ್ಟ್ಗೆ ಕಾರಣ ಆಗತ್ತಾ? ಒಂದು ದೊಡ್ಡ ಹೆಜ್ಜೆ ಆಗತ್ತಾ? ಖಾಸಗಿ ದೂರು ಏನೆಲ್ಲ ಇದೆ ಈ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ? ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಏನೆಲ್ಲ ಸಾಧ್ಯತೆಗಳಿಗೆ ಇದು ಕಾರಣ ಆಗ್ಬೋದು? ಖಂಡಿತವಾಗ್ಲೂ, ಯಾಕಂದ್ರೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೆಂಡಿಂಗ್ ಅನ್ನು ಇಟ್ಕೊಂಡಿರುವಂಥದ್ದು. ಸಂಬಂಧಪಟ್ಟಂತೆ ಕಾನೂನು ಅಭಿಪ್ರಾಯವನ್ನ ರಾಜ್ಯ ಸರ್ಕಾರ ಶೋಕಾಸ್ ನೋಟಿಸ್ಗೆ ಕೊಟ್ಟಿರುವಂತಹ ಉತ್ತರ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇದರ ಮಧ್ಯೆ ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯಕ್ಕೆ RTI ಕಾರ್ಯಕರ್ತರೊಬ್ಬರು ಅರ್ಜಿ ಸಲ್ಲಿಸಿರುವುದೇನಿದೆ, ಖಾಸಗಿ ಅರ್ಜಿ, ಅದು ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು. ಯಾಕೆ ಮಹತ್ವ ಅಂತಂದ್ರೆ, ಒಂದು ವೇಳೆ ಅಂದ್ರೆ ನಾಳೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇಂದು ಅರ್ಜಿ ಸಲ್ಲಿಸಿರುವಂಥದ್ದು. ಅರ್ಜಿಯಲ್ಲಿ A1 ಸಿದ್ದರಾಮಯ್ಯ ಅವರು, A2 ಪಾರ್ವತಿ ಅವರನ್ನ ಮಾಡಿರುವಂಥದ್ದು. ಅಂದ್ರೆ ಮೂಢ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಈ ವಿಚಾರ ನಾಳೆ ಒಂದು ವೇಳೆ ಏನಾದರೂ ಕೂಡ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲೋಸ್ ಮಾಡಿದ್ರೆ ಅದು ಮುಂದುವರಿದಿಲ್ಲ. ಆದ್ರೆ ಒಂದು ವೇಳೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ A1 ಆಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ರಾಜ್ಯಪಾಲರ ಅನುಮತಿ ಬೇಕು ಅಂತ ಏನಾದರೂ ಕೂಡ ಅವ್ರು ಏನಾದರೂ ಕೂಡ ಅಭಿಪ್ರಾಯ ಪಟ್ರೆ ಅದು ಮೇಜರ್ ಟರ್ನ್ ಆಗುವಂತ ಸಾಧ್ಯತೆ ಇರುವಂತದ್ದು. ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ.